ಹೋಗಿ ಸೀದಾ ನಾನೇನೋ ಕಾಂಪೌಂಡಿಗೆ ತಲೆ ಹೊಡಿತು ನಂದು. ಸೊ ಕೊರಗಜ್ಜನೆ ಬಂದು ಕರೆದಂಗೆ ಆಯ್ತು ಅದು. ಸೀದಾ ನನಗೆ ಇದು ಮಾಡಿದ್ರು. ಸುಮಾರು ಒಂದು 9-10 ಕಡೆ ಅದಲ್ಲಿ ಕಾಣ್ತೀನಿ. ಇದರಿಂದ ಸರಿ ಸುಮಾರು ಒಂದು 15ರಿಂದ 20-25 ಸಿನಿಮಾಗಳು ಆಗಿದೆ. ಅವರಿದ್ದಾರೆ. ಆಮೇಲೆ ಡೈರೆಕ್ಷನ್ ಟೀಮಲ್ಲಿ ಎಲ್ಲರೂ ಒಳ್ಳೆ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ಚೆನ್ನಾಗಿ ಹಿಂಗೆ ಡೈಲಾಗ್ಗಳನ್ನ ಹಿಂಗೆ ಹೇಳು ಅಂತೆಲ್ಲ ತಿದ್ದಿ ಚೆನ್ನಾಗೆಲ್ಲ ಹೇಳ್ಕೊಟ್ಟು ನನಗೆ ಈ ಮಟ್ಟ ತನಕ ತಂದಿಟ್ಟಿದ್ದಾರೆ. ಇರುವ ಚೇತು ಎಂಬ ಯುವಕನ ಕಥೆಯ ನಾವಿಂದು ಕೇಳುವೆವು. ಹಾಯ್ ಹಲೋ ನಮಸ್ತೆ. ಇಂದು ಇನ್ಫೋ ಅಡ್ಡದ ಸ್ಪೆಷಲ್ ಪಾಡ್ಕಾಸ್ಟ್ ವಿತ್ ರೇವಂತ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇಂದು ನಮ್ಮ ಜೊತೆ ಇದ್ದಾರೆ ಶೃಂಗೇರಿಯ ಪ್ರತಿಭೆ, ಕಿರುತೆರೆ, ರಂಗಭೂಮಿ ಹಾಗೂ ಕನ್ನಡ ಚಲನಚಿತ್ರಗಳಲ್ಲಿ ಖಳನಾಯಕನಾಗಿ ಮಿಂಚುತ್ತಿರುವ ರೇವಂತ್ ನಾಯಕ್ ಶೃಂಗೇರಿ. ಇಂದು ನಾವು ಅವರೊಂದಿಗೆ ಅವರ ನಾಡಿದ್ದು 20ನೇ ತಾರೀಕು ರಿಲೀಸ್ ಆಗಲಿರುವ ಮಾರ್ನವಿ ಚಿತ್ರದ ಬಗ್ಗೆ ಚರ್ಚಿಸಲಿದ್ದೇವೆ. ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಹೇ ರೇವಂತ್, ಮಾರ್ನವಿ ಸಿನಿಮಾದ ಬಗ್ಗೆ, ಮಾರ್ನವಿ ಸಿನಿಮಾ ನಿಮ್ಗೆ ಹೇಗೆ ಅವಕಾಶ ಕೊಡ್ತು ಅಂತ? ನನಗೆ ಅವಕಾಶ ಸಿಕ್ಕಿದ್ದು ಅಂತ ಹೇಳಿದ್ರೆ, ನಾನು ಸುಮಾರು ಒಂದು 5 ವರ್ಷದಿಂದ ಸಿನಿಮಾ ರಂಗಕ್ಕೆ ಬರಬೇಕು ಅಂತ ಆಸೆಯಲ್ಲಿ ಇದ್ದವನು. ನಾನು ಮೊದಲಿಗೆ ಜೂನಿಯರ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಜೂನಿಯರ್ ಆರ್ಟಿಸ್ಟಾಗಿ ವರ್ಕ್ ಮಾಡ್ತಾ ನನಗೆ ಹೀಗೆ ಒಬ್ಬರು ಸ್ನೇಹಿತರು, ಒಂದು ಕೋಆರ್ಡಿನೇಟರ್ ಅಂತ ಹೇಳಿ ಒಬ್ಬರು ಇರ್ತಾರೆ, ಸಿನಿಮಾಕ್ಕೆಲ್ಲ ಜನ ಹಾಕೋರು. ಅವ್ರನ್ನ ನನಗೆ ಪರಿಚಯ ಮಾಡಿಸಿಕೊಟ್ರು. ಅವರು ನನಗೆ ಪರಿಚಯ ಮಾಡಿಸ್ಕೊಟ್ಟ ಮೇಲಿಂದ ನಾನು ಅವ್ರ ಕಾಂಟ್ಯಾಕ್ಟಲ್ಲಿ ಹೋದ್ಮೇಲೆ ಅಲ್ಲಿಂದ ಸರಿ ಸುಮಾರು ಒಂದು 15ರಿಂದ 20-25 ಸಿನಿಮಾಗಳು ಆಗಿದೆ. 25 ಸಿನಿಮಾಗಳು ಆದಮೇಲೆ ನನಗೆ ಸಿಕ್ಕಿದ್ದು ಈ ಮಾರ್ನಮಿ. ಈ ಮಾರ್ನಮಿ ಸಿಕ್ಕಿದ್ದು ಹೇಗೆ ಅಂತ ಹೇಳಿದ್ರೆ, ಈಗ ಕೋಆರ್ಡಿನೇಟರಿಂದ ಇನ್ನೊಬ್ರು ಕೋಆರ್ಡಿನೇಟರ್ ಪರಿಚಯ ಆಗಿ ಅವ್ರು ನನಗೆ ಫೋನ್ ಮಾಡಿದ್ರು, ಈಗ ಒಂದು ಸಿನಿಮಾ ಇದೆ ಬಾ ಅಂತ, ಆಡಿಷನ್ ಇದೆ ಅಂತ ಹೇಳಿದ್ರು. ಸರ್ ನಾನು ಅದಕ್ಕೆ ಆಡಿಷನ್ನಿಗೆ ಹೋದೆ. ಆ ಆಡಿಷನ್ನಿಗೆ ಹೋದ್ಮೇಲೆ ಅಲ್ಲಿ ಡೈರೆಕ್ಟಾಗಿ ನಿನಗಾಗಿ ಸೀರಿಯಲ್ಲು ಹೀರೋ ರಿತಿಕ್ ಅಂತ ಇದ್ದಾರೆ, ಅವರು ಮತ್ತೆ ಡೈರೆಕ್ಷನ್ ಟೀಮಲ್ಲಿ ಒಬ್ರು ಇರ್ತಾರೆ. ಅವರಿಬ್ರು ಸೇರಿ ಅವರು ಹೀರೋ ಎದುರುಗಡೆ ನನಗೆ ಕತೆ ಹೇಳಿದ್ರು, ಹೀಗೆ ಕತೆ ಇದೆ, ಇದರಲ್ಲಿ ನಿಮ್ಮದು ವಿಲನ್ ಪಾತ್ರ ಇದೆ, ಅಂದರೆ ಮೇನ್ ವಿಲನ್ ಇದ್ದಾರಲ್ಲ ಅವ್ರ ಜೊತೆಗೆ ಗ್ಯಾಂಗ್ ಆಗಿ ಇರಬೇಕು, ಅಂದರೆ ಫಸ್ಟಿಂದ ಲಾಸ್ಟ್ ತನಕನೂ ಸಿನಿಮಾದಲ್ಲಿ ಇರಬೇಕು ಅಂತ ಹೇಳಿ ಒಂದು ಆ ಕಥೆನ ಒಂದು ಅರ್ಧ ನನ್ನ ಪೋರ್ಷನ್ ಏನುಂಟು ಆ ಕಥೆನ ಹೇಳ್ತಾರೆ. ಆ ಕಥೆನ ಹೇಳಿಬಿಟ್ಟು ಅಲ್ಲಿ ನನಗೆ ಖುಷಿ ಆಗುತ್ತೆ. ಯಾಕಂತೇಳಿ ನಾನೀಗ ಸರಿಸುಮಾರು ಒಂದು 25 ಸಿನಿಮಾಗಳನ್ನು ಚಿಕ್ಕ ಪಾತ್ರದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೆ. ಹಾಗಾಗಿ ನನಗೂ ಒಂದು ನನ್ನ ಲೈಫಲ್ಲಿ ಒಂದು ಬ್ರೇಕ್ ಬೇಕಿತ್ತು, ಒಂದೊಳ್ಳೆ ಪೊಸಿಷನ್ ಬೇಕಿತ್ತು, ಒಂದೊಳ್ಳೆ ನಾನು ಏನಂತ ಗುರ್ತಿಸ್ಕೊಳ್ಳೋಕ್ಕೋಸ್ಕರ ಒಂದು ಅವಕಾಶ ಬೇಕಿತ್ತು ನನಗೆ. ನಾನು ಹಾಗಾಗಿ ಆ ಸಿನಿಮಾನ ಬೇರೆ ಸಿನಿಮಾಗಳು ಇದ್ರು, ಸಣ್ಣ ಪುಟ್ಟ ಇದ್ರು, ನಾನು ಅದನ್ನೆಲ್ಲ ಬಿಟ್ಟು ಇದಕ್ಕೆ ನಾನು ಟೈಮ್ ಕೊಟ್ಟೆ. ಅವರು ಅದಕ್ಕೆ ಸರಿ ಅಂತ ಹೇಳಿ ರಿಜಿಸ್ಟರ್ ಇದೆಲ್ಲ ಮಾಡ್ಕೊಂಡು ನನ್ನ ಹತ್ರ ಕೊನೆಗೆ ಫಿಲಮ್ ಶುರು ಆಯಿತು. ಚೆನ್ನಾಗೆಲ್ಲ ಶುರು ಆಗಿ ಅದಾದಮೇಲೆ ಸುಮಾರು ಒಂದು 45 ದಿನಗಳ ಕಾಲ ನಾನು ಶೂಟಿಂಗನ್ನು ಆ ಚಿತ್ರತಂಡಲ್ಲಿ ಮಾಡಿದ್ದೀನಿ. 45 ದಿನ. ಅದರಲ್ಲಿ ಕಾಂತಾರದ್ದು ಆ್ಯಕ್ಟರ್ಸ್ ಎಲ್ಲರೂ ಇದ್ದಾರೆ. ಆಮೇಲೆ ರಿಷಿತ್ ಶೆಟ್ಟಿ ಅಂತ ಹೇಳಿ ಒಬ್ಬರು ಒಳ್ಳೆ ಡೈರೆಕ್ಟ್ರು ಅವರಿದ್ದಾರೆ. ಆಮೇಲೆ ಡೈರೆಕ್ಷನ್ ಟೀಮಲ್ಲಿ ಎಲ್ಲರೂ ಒಳ್ಳೆ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ಚೆನ್ನಾಗಿ ಹಿಂಗೆ ಡೈಲಾಗ್ಗಳನ್ನ ಹಿಂಗೆ ಹೇಳು ಅಂತೆಲ್ಲ ತಿದ್ದಿ ಚೆನ್ನಾಗೆಲ್ಲ ಹೇಳ್ಕೊಟ್ಟು ನನಗೆ ಈ ಮಟ್ಟ ತನಕ ತಂದಿಟ್ಟಿದ್ದಾರೆ ಅವರು. ಹಾಗಾಗಿ ಈಗ ಆ ಸಿನಿಮಾ ಮುಂಚೆನೇ ರಿಲೀಸ್ ಆಗಬೇಕಿತ್ತು. ಹೋಗ್ತಾ ಡೇಟ್ಗಳು ಸಿಗದೆ ಪೋಸ್ಟ್ಪೋನ್ ಆಗಿ ಈಗ ಫೆಬ್ರವರಿ 20ಕ್ಕೆ ರಿಲೀಸಿಂಗ್ ಡೇಟ್ ಬರ್ತಾ ಇದೆ. ಹಾಗಾಗಿ ನಮಗೆ ಆ ಸಿನಿಮಾದಲ್ಲಿ ನನಗೆ ಆ ಸಿನಿಮಾದಿಂದ ನನ್ನ ಒಂದು ಜೀವನದ ಟರ್ನಿಂಗ್ ಪಾಯಿಂಟ್ ಆಗೋದು ಖುಷಿಲಿದ್ದೀನಿ ನಾನು. ಅದರಲ್ಲಿ ಚೆನ್ನಾಗಿ ನನಗೆ ಒಳ್ಳೆ ಪಾತ್ರ ಅದು. ಹಾಗಾಗಿ ನಾನು ಆದಷ್ಟು ಅದನ್ನು ಒಪ್ಕೊಂಡು ಮಾಡಿದ್ದೀನಿ ನಾನು. ನೀವು ಕಾಂತಾರ ಅಧ್ಯಾಯ 1ರಲ್ಲೂ ನಟಿಸಿದ್ದೀರಾ, ಅದರಲ್ಲೂ ಒಂದು ಉತ್ತಮ ಪಾತ್ರವನ್ನು ಮಾಡಿದ್ದೀರಾ. ಹಾಗೆ ಈಗ ನಿಮ್ಮ ಆ ಪಾತ್ರಕ್ಕೂ ಹಾಗೆ ಮಾರ್ನವಿನಿರೋ ಈ ಪಾತ್ರಕ್ಕೂ ಈ ಪಾತ್ರದ ಬಗ್ಗೆ ನೀವು ಹೇಳೋದಾದ್ರೆ? ಕಾಂತಾರ ಅಂತ ಹೇಳಿದ್ರೆ, ನನಗೆ ಕಾಂತಾರ ಸಿಗಕ್ಕೆ ಒಂದು ಮೇನ್ ರೀಸನ್ ಅಂತ ಹೇಳಿದ್ರೆ, ಈ ನಾನು ಮಾರ್ನಮಿ ಸಿನಿಮಾದಲ್ಲಿ ಒಂದು ಫೈಟ್ ಸೀನ್ಸು ಒಂದು 3 ದಿವಸ ಶೂಟಿಂಗ್ ಇತ್ತು, 3-4 ದಿವಸ ಶೂಟಿಂಗ್ ಇತ್ತು. ಅದರಲ್ಲಿ ಏನಾಯ್ತು ಅಂದ್ರೆ, ಈಗ ಚೇಸಿಂಗ್ ಮಾಡಬೇಕಾದ್ರೆ ಒಂದಷ್ಟು ವಿಲನ್ ಸೈಡಿಗೆ ಒಂದಷ್ಟು ಜನ ಗ್ಯಾಂಗ್ಗಳಿರ್ತಾರೆ. ಒಂದು 20-25 ಜನ ಗ್ಯಾಂಗ್ ಇದ್ವಿ ನಾವು. ಎಲ್ಲರೂ ಚೇಸಿಂಗ್, ಆ ಹೀರೋನ ಅಟ್ಯಾಕ್ ಮಾಡ್ಬೇಕಂದ್ರೆ ಚೇಸಿಂಗ್ ಮಾಡಬೇಕಾದ್ರೆ ಯಾರ್ದೋ ಒಬ್ಬ ನನಗೆ ಕಾಲ್ ತಾಗ್ಬಿಟ್ಟು ಹೋಗಿ ಸೀದಾ ನಾನೇನೋ ಕಾಂಪೌಂಡಿಗೆ ತಲೆ ಹೊಡಿತು ನಂದು. ಕಾಂಪೌಂಡಿಗೆ ನಾನು ತಲೆ ಹೊಡೆದಾಗ ಅವಾಗ ನಾನು ಏನು ಮಾಡಿದೆ, ಅವರು ಪ್ರೊಡಕ್ಷನ್ ಅವರೆಲ್ಲ ಹಾಸ್ಪಿಟ್ಲಿಗೆಲ್ಲ ಸೇರಿಸಿ ಎಲ್ಲ ಸರಿ ಮಾಡಿ ಅವರು 2 ದಿವಸ ರೆಸ್ಟ್ ಮಾಡೋದು ನೀನು ಅಂತೇಳಿ ನನಗೆ ಅವರು ರೂಮ್ ಕೊಟ್ಟು ಇದು ಮಾಡಿದರು. ಸೊ ನನಗೆ ತಕ್ಷಣಕ್ಕೆ ನಾನು ಆಲ್ಮೋಸ್ಟ್ ರಿಕವರಿ ಆಗೋದೆ. ಸೊ ಈಗ ಸುಮ್ಮನೆ 2 ದಿವಸ ಇರಬೇಕಲ್ಲ, ಇಲ್ಲೇ ಮಂಗಳೂರಲ್ಲೇ ಇರಬೇಕಲ್ಲ, ಸುಮ್ಮನೆ ಏನಕ್ಕಿರೋದು ಅಂಥೇಳಿ ಫ್ರೆಂಡ್ ಒಬ್ಬರಿಗೆ ಫೋನ್ ಮಾಡಿದೆ ನಾನು, ಹಿಂಗೆ ಒಂದು ಯಾವ್ದಾರು ಶೂಟಿಂಗ್ ಇದ್ದರೆ ಹೇಳಿ ಅಂತೇಳಿ.
ಕೊನೆಗೆ ಅವರು ಶೂಟಿಂಗ್ ಇದೆ ಅಂತ ಹೇಳಿ ಲೇಟ್ ಕಾಂತಾರಕ್ಕೆ ಬಾ ಅಂತ ಹೇಳ್ಬಿಟ್ರು ನನಗೆ. ಅವಾಗ ನನಗೆ ಕೊರಗಜ್ಜನೆ ಬಂದು ಕರೆದಂಗೆ ಆಯ್ತು ಅದು. ಸೀದಾ ನಾನು ಹೋದೆ. ಇದು ತಲೆಯಲ್ಲಿ ಬ್ಯಾಂಡೇಜ್ ಇತ್ತು, ಆದ್ರೆ ನಾನು ತಲೆ ಕೂದಲು ಉದ್ದ ಬಿಟ್ಟಿರೋದ್ರಿಂದ ಬ್ಯಾಂಡೇಜ್ ಕಾಣ್ತಾ ಇರಲಿಲ್ಲ. ಸೊ ಬ್ಯಾಂಡೇಜ್ ಕಾಣ್ತಾ ಇರಲಿಲ್ಲ, ನಾನು ಶೂಟಿಂಗ್ ಹೋದೆ. ಅಲ್ಲಿ ಶೂಟಿಂಗ್ ಸ್ಪಾಟಿಗೆ ಹೋದಾಗ ಅಲ್ಲಿ ಇನ್ನೂ ಚೆನ್ನಾಗಿತ್ತು ನನಗೆ ಫಸ್ಟ್ ಯಾವುದೋ ಸೈನಿಕನ್ ಗೆಟಪ್ ಹಾಕ್ಬಿಟ್ಟು ಎಲ್ಲೋ ನಿಲ್ಸಿದ್ರು ಹಾಕೊಂಡಿರೋ ಅಂದೆ. ಕೊನೆಗೆ ಏನು ಮಾಡಿದ್ರು ಅವರು, ಕಾಂತಾರ ಸೆಟ್ಟಲ್ಲಿ ಕೊನೆಗೆ ಈ ಉದ್ದ ಕೂದಲು ಬಿಟ್ಟಿರೋರು ಬೇಕು ಅಂತ ಹೇಳಿದ್ರು. ದೇವಸ್ಥಾನ ಅದು ವರಹ ಇದು ಈಗ ದೇವ್ರದ್ದು ಒಂದು ಸಾಂಗ್ ಇದೆ ಅದ್ರಲ್ಲಿ, ಕಾಂತಾರದಲ್ಲಿ ನೀವು ನೋಡ್ಬೋದು ದೇವ್ರದ್ದು ಒಂದು ಸಾಂಗು. ಆ ಸಾಂಗಲ್ಲಿ ನನಗೆ ರಿಯಲ್ ಆಗಿ ಕೂದಲು ಬಿಟ್ಟಿರೋರು ಬೇಕು, ಕೂದಲು ಗಡ್ಡ ಬಿಟ್ಟಿರೋರು ಬೇಕು ಅಂತ ಹೇಳಿ ನನಗೆ ಇದು ಮಾಡಿದ್ರು. ಹುಡುಕಿದ್ರು ಅವ್ರು. ಎಷ್ಟೋ ಆ ಸೆಟ್ಟಲ್ಲಿ 1,000, 1,500, 2,000 ಜನ ಇದ್ರು. ಆರ್ಟಿಸ್ಟ್ಗಳೆಲ್ಲ ಸೇರಿ 1,500, 2,000 ಜನ ಇರ್ತಾ ಇದ್ರು ಅಲ್ಲಿ. ಸಾಧಾರಣವಾಗಿ ಎಲ್ಲ ಹುಡುಕ್ತಾ ಬಂದ್ರು ಅವರು. ಆ ಹುಡುಕಾಟದಲ್ಲಿ ಕಂಡಿದ್ದು ನಾನೊಬ್ಬ ಅವರಿಗೆ ಕಂಡಿದ್ದೆ. ಅಂದ್ರೆ ಬೇರೆ ಉಡುಪಿಯಿಂದ ನಿಜವಾದ ಭಟ್ರುಗಳೆಲ್ಲ ಬಂದಿದ್ರು, ರಿಯಲ್ ಬ್ರಾಹ್ಮಣರ ಭಟ್ರುಗಳೆಲ್ಲ ಬಂದಿದ್ರು. ಬಟ್ ಅವ್ರಿಗೆ ಏನಂದ್ರೆ ಕೂದಲು ಗಡ್ಡ ಇರಲಿಲ್ಲ, ಅವರೆಲ್ಲ ಕ್ಲೀನ್ ಆಗಿರ್ಬೇಕಲ್ಲ. ಹಾಗಾಗಿ ಅವ್ರದ್ದೆಲ್ಲ ಆಗಿತ್ತು. ಅದಕ್ಕೆ ಅವರಿಗೆಲ್ಲ ವಿಗ್ ಎಲ್ಲ ಹಾಕಿದ್ರು. ಬಟ್ ಅದೇ ರಿಯಲ್ ಕ್ಯಾಮ್ರಾ ಫ್ರಂಟ್ ಫೇಸ್ ಅಲ್ಲಿ ರಿಯಲ್ ಕೂದಲು ಮತ್ತೆ ಗಡ್ಡ ಇರೋರು ಬೇಕಿತ್ತು. ಹಾಗಾಗಿ ಹುಡ್ತಾ ಬಂದಾಗ ಸಿಕ್ಕಿದ್ದು ನಾನು ಅವರಿಗೆ. ಕೊನೆಗೆ ಅವರು ನನ್ನನ್ನು ಕರ್ಕೊಂಡೋಗಿ ಆ ಬ್ರಾಹ್ಮಣರ ವೇಷ ಎಲ್ಲ ಹಾಕಿಬಿಟ್ಟು ಅವರು ಅದನ್ನ ಶೂಟಿಂಗ್ 4:30 ಸಂಜೆ, ಬೆಳಗ್ಗೆಯಿಂದ ಬೇರೆ ಕಾಸ್ಟ್ಯೂಮ್ ಹಾಕ್ಕೊಂಡು, ಮಧ್ಯಾಹ್ನ ಮೇಲೆ ಬೇರೆ ಕಾಸ್ಟ್ಯೂಮ್ ಹಾಕ್ಕೊಂಡು 4:30 ಹೋಗಿ ನಾವು ಸೆಟಲ್ ಹೋಗಿ ಕೂತ್ಕೊಂಡ್ವಿ. ಆನಂತರ ನಮಗೆ ಇಲ್ಲಿಂದ ಒಂದು 100 ಮೀಟರ್ ಇರ್ತಿತ್ತು, ಅಲ್ಲಿಂದ ಅಲ್ಲಿಗೆ ನಮಗೆ ಗಾಡಿ ಮಾಡಿದ್ರು. ಗಾಡಿ ತಗೊಂಡು ಹೋದ್ರು, ಗಾಡೀಲಿ ಕರ್ಕೊಂಡು ಹೋದ್ರು ನಮಗೆ. ಗಾಡೀಲಿ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಸುಮಾರು ಜನ ಬ್ರಾಹ್ಮಣ್ಸ್ ಇರೋದ್ರಿಂದ ಅವ್ರ ಮಧ್ಯೆ ನಾನು ನಿಂತಿದ್ದೆ. ಅವಾಗ ಈ ನಮ್ಮ ಸಾಂಗಿಗೆ ಫ್ರಂಟಲ್ಲಿ ಒಬ್ರು ಬೇಕಿತ್ತು, ಒಳ್ಳೆ ಸೀನಿಗೆ ಫೇಸ್ ಚೆನ್ನಾಗಿ ಕಾಣಂಗೆ, ರಿಯಲ್ ಕೂದಲು ಗಡ್ಡ ಕಾಣಂಗೆ ಬೇಕಿತ್ತು. ಅವರು ಒಂದು 40 ಜನ ಬ್ರಾಹ್ಮಣಗಳ ಮಧ್ಯದಲ್ಲಿ ನಾನೊಬ್ಬ ಇದ್ದೆ. ಅವಾಗ ಅವರು ಡ್ಯಾನ್ಸ್ ಮಾಸ್ಟರ್ ಇದ್ರು, ಅವರು ಹುಡುಕಿದ್ರು ಹೀಗೆ ಯಾರಿದ್ದಾರೆ ಗಡ್ಡ ಕೂದಲು ಬಿಟ್ಟವ್ರು, ಯಾರು ರಿಯಲ್ ಆಗಿ ಯಾವ ಥರ ನ್ಯಾಚುರಲ್ ಆಗಿ ಯಾರು ಕಾಣ್ತಾರೆ ಹುಡುಕಿದಾಗ ಅವರಿಗೆ ಕಂಡಿದ್ದು ನಾನು. ಆ 40 ಜನ ಗುಂಪಲ್ಲಿ ನಾನೊಬ್ಬ ಕಂಡಿದ್ದವರಿಗೆ. ಅವ್ರು ಅದನ್ನ ಕರ್ಕೊಂಡು ಹೋಗಿ ನನ್ನ ರಿಷಬ್ ಶೆಟ್ಟಿ ಸರ್ ಹತ್ರ ಹೋಗಿ ಅವ್ರ ಎದುರುಗಡೆ ನಿಲ್ಸಿ, ಸರ್ ಇವನು ಆಗ್ತಾನ ಸೀನಿಗೆ ಫ್ರಂಟಲ್ಲಿ ಅಂತ ಹೇಳಿದ್ಮೇಲೆ ಅವಾಗ ನನ್ನನ್ನು ತಗೊಂಡೋಗಿ ಆಗ್ತಾನೆ ಅಂತೇಳಿ ರಿಷಬ್ ಸರ್ ಹೇಳಿದ್ಮೇಲೆ ನನ್ನನ್ನು ತಗೊಂಡೋಗಿ ಅವರು ಆ ಫ್ರಂಟ್ ಇದ್ರಲ್ಲಿ ನಿಲ್ಸಿದ್ರು, ಇಲ್ಲಿ ಆ ಕ್ಯಾಮ್ರಾ ಫ್ರಂಟಲ್ಲಿ ನಿಲ್ಸಿದ್ರು. ಬಟ್ ಅದು ಅಲ್ಲಿ ಇವರು ಕ್ಯಾಮ್ರಾಮನ್ ಎಲ್ಲ ಭಾರಿ ಸಪೋರ್ಟ್ ಮಾಡಿದ್ರು. ನಾವೆಲ್ಲ ಅಂದರೆ ಈಗ ಪಂಚ ಹಾಕೊಂಡ್ರೆ ನಮಗೆಲ್ಲ ಆಗಲ್ಲ, ಹಾಗಾಗಿ ನಾವು ಪ್ಯಾಂಟನ್ನು ಹೇಳ್ಕೊಂಡು ಪಂಚ ಹಾಕ್ತಾ ಇದ್ವಿ. ಸೊ ಅವಾಗ ಏನು ಮಾಡ್ತಿದ್ರು, ಈ ಕ್ಯಾಮ್ರಾಮನ್ ಏನು ಮಾಡಿದ್ರು, ಅದು ಪ್ಯಾಂಟನ್ನು ಅಬ್ಸರ್ವ್ ಮಾಡಿದ್ರು, ಕಾಣ್ತಾ ಇದೆ ಅಂತ ಬಂದು ಅವರೇ ಕಾಲನ್ನೆಲ್ಲ ಪ್ಯಾಂಟನ್ನೆಲ್ಲ ಎತ್ತಿ ಸರಿ ಮಾಡಿ, ಪಂಚನ ಸರಿಯಾಗಿ ಹೇಳ್ಕೊ, ಪ್ಯಾಂಟ್ ಕಾಣ್ತಿದೆ ಕ್ಯಾಮ್ರಾಕ್ಕೆ ಅಂತ ಹೇಳಿ ಅವರೇ ಎಲ್ಲ ಸರಿಯಾಗಿ ಮಾಡಿಬಿಟ್ಟು ನನಗೆ ಒಳ್ಳೆ ಸೀನನ್ನು ಕೊಟ್ಟಿದ್ದಾರೆ. ಈ ಸಾಂಗಲ್ಲಿ ನೀವು ನೋಡ್ಬೋದು, ಗೊತ್ತಿಲ್ಲ ಶಿವನೇ ಅನ್ನೋ ಸಾಂಗಲ್ಲಿ ಬರುತ್ತೆ, ಅದು ಸೀನ್ಗಳು ಬರುತ್ತೆ ಸುಮಾರು ಒಂದು 9-10 ಕಡೆ ಅದರಲ್ಲಿ ಕಾಣ್ತೀನಿ ಸೀನ್ಗಳಲ್ಲಿ ಅಬ್ಸರ್ವ್ ಮಾಡಿದ್ರೆ. ಬಟ್ ಆದರೆ ಪರ್ಟಿಕ್ಯುಲರ್ ಅಂತ ಹೇಳಿ ಒಂದು ಸೀನಲ್ಲಿ ಕಾಣ್ತೀನಿ. ಯಾವುದಂದ್ರೆ ಈಗ ದೇವಸ್ಥಾನ ನಮಗೆ ಇದಾಗಿರುತ್ತೆ, ಏನೋ ಹೋಮ ಆಗ್ತಿರುತ್ತೆ. ಹೋಮ ಆದ್ಮೇಲೆ ಈಗ ಹೊರಗಿಂದ ಬಂದವರಿಗೆಲ್ಲ ಊಟ ಹಾಕ್ಬೇಕು. ಆ ಊಟಕ್ಕೆ ಹಾಕೋಕ್ಕಿಂತ ಮುಂಚೆ ಅನ್ನಕ್ಕೆ ಪೂಜೆ ಮಾಡೋದಂತ ಒಂದು ಇದಿರುತ್ತೆ, ಸೀನ್ ಇರುತ್ತೆ. ಆ ಸೀನಲ್ಲೂ ಕೂಡ ಕರೆಕ್ಟಾಗಿ ನನಗೆ ಆ ಫ್ರೇಮ್ ಸಿಕ್ಕಿದೆ, ಚೆನ್ನಾಗಾಗಿದೆ. ಆ ರಿಲೀಸ್ ಆದ್ಮೇಲೆ ನನಗೆ ಅದರಿಂದ ತುಂಬಾ ಒಳ್ಳೆ ಹೆಸರು ಬಂತು. ಶೃಂಗೇರಿ ಅಂತಲ್ಲ, ಇಡೀ ಕರ್ನಾಟಕದಿಂದ ಹೆಸರು ಬಂತು. ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲದರಲ್ಲೂ ಮೆಸೇಜ್ ಮಾಡ್ತಾರೆ. ಅದಾದ್ಮೇಲೆ ನೀವು ಅದ್ರಲ್ಲಿ ಮಾಡಿದ್ರಲ್ಲ ಅಂತ ಹೇಳಿ ಇನ್ನೊಂದು ಸಿನಿಮಾಕ್ಕೂ ಸಹಿತ ನನ್ನನ್ನು ಕರೀತಾರೆ. ನಮ್ಮದೊಂದು ಸಿನಿಮಾ ಇದೆ, ಬರ್ತೀರಾ ನೀವು ಇಂಥ ಸಿನಿಮಾ ಒಂದು ಕ್ಯಾರೆಕ್ಟರ್ ಇದೆ, ಮಾಡ್ತೀರಾ ಅಂತೇಳಿ. ಮತ್ತೆ ಶಾಂತಮ್ ಪಾಪಮಲ್ಲಿ ಕೂಡ ಅದರಲ್ಲೂ ಕೂಡ ಮಾಡಿದ್ದೀನಿ. ಆಮೇಲೆ ಸುಮಾರು ಒಂದು 5-6 ಸೀರಿಯಲ್ಗಳಾಗಿದ್ದಾವೆ ನಂದು. ಹಾಗಾಗಿ ನನಗೆ ಈ ಕಾಂತಾರದಲ್ಲಿ ಸಿಕ್ಕಿದಂತಹ ಆಪರ್ಚುನಿಟಿ ಅಂದ್ರೆ ಅದೇ, ಮಾರನಹಳ್ಳಿಯಿಂದ ಗಾಯ ಆಗಿದ್ರಿಂದ ಅಲ್ಲಿಗೆ ಸಿಕ್ತು, ಅಲ್ಲಿಂದ ಒಳ್ಳೆ ಹೆಸರು ಬಂತು. ಈಗ ಇದರಿಂದನೂ ಒಂದು ಹೆಸರು ಬರುತ್ತೆ ಅನ್ನೋದು ಒಂದು ನಂಬಿಕೆಯಲ್ಲಿ ನಾನು ಹೆಜ್ಜೆ ಇಡ್ತಾ ಇದ್ದೀನಿ. ನಾಡ್ದು 20ಕ್ಕೂ ರಿಲೀಸ್ ಇದೆ. ಎಲ್ಲರೂ ನೀವು ನಿಮ್ಮ ತಂಡ, ಟೀಮು, ಹಾಗೆ ನಿಮ್ಮ ಊರು ಮನೆಯವರು ಎಲ್ಲ ಸೇರಿ ಆ ಸಿನಿಮಾನ ನೋಡಿ ಈ ಚಿಕ್ಕ ಕಲಾವಿದನಿಗೊಂದು ಬೆಳೆಸ್ಬೇಕಂತ ಕೇಳ್ಕೊತೀನಿ. ನಿಮ್ಮ ಮಾರ್ನಮಿ ಚಿತ್ರತಂಡದ ಬಗ್ಗೆ ಹೇಳ್ಬೋದು. ಮಾರನಮಿ ಚಿತ್ರತಂಡ ಒಳ್ಳೆ, ತುಂಬಾ ಒಳ್ಳೆ ಚಂದ, ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಅದು. ಮಾರನಮಿ ಅನ್ನೋದು ಒಳ್ಳೆ ಕಂಟೆಂಟ್, ಕರಾವಳಿ ಭಾಗದಲ್ಲಿ ನಡೆಯುವಂತಹದ್ದು ಕತೆ ಅದು. ಮಾರನಮಿ ಒಳ್ಳೆ ಸೂಪರ್ ಇರೋ ಕಂಟೆಂಟ್ ಸಿನಿಮಾ ಅದರಲ್ಲಿ. ನಾನು ಇಲ್ಲಿ ಹೇಳೋದ್ಕಿಂತ ನೀವು ಒಂದ್ಸಲ ಹೋಗಿ ಥಿಯೇಟರ್ಲಿ ಸಿನಿಮಾ ನೋಡೋದೇ ಒಳ್ಳೇದು. ನಾವು ಇಲ್ಲಿ ಹೇಳಿಬಿಟ್ರೆ ಅದು ಆಗದ, ನೀವು ನೋಡ್ಬಿಟ್ಟು ನಿಮಗೆ ಏನ್ ಅನಿಸಿಕೆ ಬರುತ್ತೆ ಅದನ್ನ ಹೇಳಿ. ಇಷ್ಟೊತ್ತು ಸಿನಿಮಾ ತಂಡ ನಿಮ್ಗೆ ಎಷ್ಟು ಸಪೋರ್ಟಿವ್ ಆಗಿತ್ತು ಅಂತ ಹೇಳಿದ್ರಿ. ಈಗ ಚಿತ್ರತಂಡನ ಪರಿಚಯ ಮಾಡ್ಕೊಡೋದಾದ್ರೆ ನಿಮ್ಗೆ ನಿರ್ದೇಶಕರು, ನಿರ್ಮಾಪಕರು, ನಿರ್ದೇಶಕರು ರಿಷಿತ್ ಶೆಟ್ಟಿ ಅಂತ ಹೇಳಿ, ಅವರು ಕರಾವಳಿ ಭಾಗದವರು, ಮಂಗಳೂರವ್ರೆ.
ಹೀರೋ ಬಂದ್ಬಿಟ್ಟು ರಿತ್ವಿಕ್ ಅಂತ ಹೇಳಿ, ನಿನಗಾಗಿ ಸೀರಿಯಲ್ಲು, ಜೋಡಿ ಅಕ್ಕಿ ಸೀರಿಯಲ್ಲು ಹೀರೋ ಪಾತ್ರ ಮಾಡಿದಂಥವ್ರು ಇದಕ್ಕೆ ಹೀರೋ ಆಗಿ ಮಾಡ್ತಾ ಇದ್ದಾರೆ. ಹಾಗೆ ಹೀರೋಯಿನ್ ಅಂತ ಹೇಳಿದ್ರೆ ಟೋಬಿಲ್ಲಿ ಮತ್ತೆ ಸುಮಾರು ಫಿಲ್ಮ್ಗಳಿದೆ ಇದರಲ್ಲಿ. ಸಪ್ತ ಸಾಗರಾಚೆಯಲ್ಲೋ ಆ ಸಿನಿಮಾದೆಲ್ಲ ಮಾಡಿದ್ರು ಚೈತ್ರ ಆಚಾರ್ ಅವರು ಈ ನಮ್ಮ ಮಾರ್ನಮಿ ಸಿನಿಮಾಕ್ಕೆ ಹೀರೋಯಿನ್ ಆಗಿ ಮಾಡ್ತಾ ಇದ್ದಾರೆ. ಹಾಗೆ ಶಿಲ್ಪಾ ನಿಶಾಂತ್ ಅನ್ನೋರು ಇದಕ್ಕೆ ಪ್ರೊಡ್ಯೂಸರ್ ಆಗಿದ್ದಾರೆ. ಅಂದರೆ ಹಣ ಹಾಕೋರು ಅವರೇ ಇದಕ್ಕೆ. ಕ್ಯಾಮ್ರಾಮ್ಯಾನ್ ಆಗಿ ಶಿವು ಅವರು ಇದು ಮಾಡ್ತಾ, ಅವರು ಭೀಮಾ, ಸಲಗ ಅಂತ ಮೂವಿಗಳಿಗೆ ಕ್ಯಾಮ್ರಾಮ್ಯಾನ್ ಆದವರು ಈ ಸಿನಿಮಾಕ್ಕೆ ಕ್ಯಾಮ್ರಾ. ಹಾಗೆ ಮ್ಯೂಸಿಕ್ಕು ಕೊಟ್ಟವರು ಚರಣ್ ರಾಜ ಅಂತೇಳಿ, ಅದ್ಭುತ ಮ್ಯೂಸಿಕ್ಕು. ನೀವು ಆಗಲೇ ಟ್ರೈಲರ್ನ ಬಿಟ್ಟಿದ್ದಾರೆ ಯೂಟ್ಯೂಬಲ್ಲಿ, ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಮ್ಯೂಸಿಕ್ ಹೇಗಿದೆ ಏನು ಅಂತೇಳಿ. ಹಾಗಾಗಿ ಎಲ್ಲ ಇದು ಸುಮಾರು ಅವ್ರ ಹಿಂದೆಲ್ಲ ಬ್ಯಾಕ್ಗ್ರೌಂಡ್ ಸುಮಾರು ಟೀಮ್ಗಳಿದ್ದಾವೆ, ಚೆನ್ನಾಗಿದ್ದಾವೆ. ನಾಡಿದ್ದು ಫೆಬ್ರವರಿ 20 ತಾರೀಕು ರಿಲೀಸ್ ಆಗ್ತಾ ಇರೋ ನಿಮ್ಮ ಮಾರ್ನಮಿ ಚಿತ್ರ ಕೂಡ, ಹಾಗೆ ಚಿತ್ರ ತಂಡಕ್ಕೂ ಕೂಡ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತಾ, ಆ ಚಿತ್ರದ ಮೂಲಕ ನಿಮ್ಮ ಸಿನಿ ಜರ್ನಿ ಕೂಡ ಇನ್ನೂ ಚೆನ್ನಾಗಿ ಬೆಳೀಲಿ. ಶೃಂಗೇರಿ ಹಾಗೂ ಮಲೆನಾಡು ಭಾಗದಲ್ಲಿ ಬೆಳೀತಿರುವಂತ ನಿಮ್ಗೆ ಉತ್ತಮ ಸಪೋರ್ಟ್ ಸಿಗ್ಲಿ, ನೀವು ಚೆನ್ನಾಗಿ ಬೆಳೀರಿ ಅಂತ ಆಶಿಸ್ತಾ, ಇಷ್ಟೊತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಿಮಗೂ ಅಷ್ಟೇ, ಈ ಕಾರ್ಯಕ್ರಮ ಕರೆದು ನನ್ನ ಸಿನಿಮಾದ ಬಗ್ಗೆ ವಿಚಾರಿಸಿದ್ದಕ್ಕೆ ನಿಮಗೂ ಧನ್ಯವಾದಗಳು. ಇನ್ಮುಂದೆ ನಮ್ಮ ಇನ್ಫೋ ಅಡ್ಡಾ ಚಾನಲ್ನಲ್ಲಿ ಪ್ರಸಾರವಾಗುವ ಪಾಡ್ಕಾಸ್ಟ್ ವಿತ್ ರೇವಂತ್ ಕಾರ್ಯಕ್ರಮವನ್ನು ಇನ್ಮುಂದೆ ಸ್ವತಃ ರೇವಂತ್ ನಾಯಕ್ ಅವರು ನಡ್ಸ್ಕೊಡ್ತಾರೆ. ಬನ್ನಿ ಅವ್ರನ್ನ ಕೇಳೋಣ. ಈ ಕಾರ್ಯಕ್ರಮದ ಬಗ್ಗೆ ಅವ್ರ ವಿಷನ್ ಹೆಂಗಿದೆ, ಅವ್ರ ಹೇಗೆ ನಡ್ಸ್ಕೊಡ್ತಾರೆ ಅನ್ನೋದನ್ನ ಕೇಳೋಣ. ಈ ಕಾರ್ಯಕ್ರಮ ಮಾಡ್ತಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಶೃಂಗೇರಿ ಅಲ್ಲದೆ ಹೊರಗೆ ಕರ್ನಾಟಕದಾದ್ಯಂತ ಯಾರು ಒಳ್ಳೊಳ್ಳೆ ಪ್ರತಿಭೆಗಳಿದ್ದಾರೋ ಅವ್ರನ್ನೆಲ್ಲ ತಗೊಂಡ್ಬಂದು ನಮಗೆ ನಮ್ಮ ಸ್ಟುಡಿಯೋದಲ್ಲಿ ಅವರ ಇಂಟರ್ವ್ಯೂ ತಗೊಂಡು ಅವರ ಸಾಧನೆಗಳ ಬಗ್ಗೆ ಜನಗಳಿಗೆ ತೋರಿಸ್ಕೊಂಡು, ಹಾಗೆ ಅದರೊಟ್ಟಿಗೆ ಜೊತೆಗೆ ನಾವು ರೈತರ ಕೃಷಿ ಬಗ್ಗೆ ಆಗಲಿ, ಅದ್ರ ಬಗ್ಗೆ ಮಾಹಿತಿ ಇರುವಂಥ ವ್ಯಕ್ತಿಗಳಾಗಲಿ, ಅದಾದಮೇಲೆ ಯಕ್ಷಗಾನ ಕಲೆ ಇರುವವರು, ಅದಾದಮೇಲೆ ಈಗ ರಂಗಭೂಮಿ, ಚಲನಚಿತ್ರ ಅಂತ ಕಲಾವಿದರನ್ನ, ಸಮಾಜದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿರೋಂಥ ಸಾಧಕರನ್ನ ಕರೆಸಿ ಅವ್ರ ಬಗ್ಗೆ ನಾವು ಇಂಟರ್ವ್ಯೂ ತಗೊಂಡು ಅದರಿಂದ ಜನಗಳಿಗೆ ಏನಾದರೂ ಸಹಾಯ ಆಗೋದಾದ್ರೆ ಅವರ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಓಕೆ, ಹಾಗಾದರೆ ಆಲ್ ದ ಬೆಸ್ಟ್ ರೇವಂತ್ ಅವರೇ. ಇನ್ನು ಮುಂದೆ ನಮ್ಮ ಇನ್ಫೋ ಅಡ್ಡಾದಲ್ಲಿ ಪ್ರಸಾರವಾಗಲಿರುವ ಪಾಡ್ಕಾಸ್ಟ್ ವಿತ್ ರೇವಂತ್ ಕಾರ್ಯಕ್ರಮವನ್ನು ಎಲ್ಲರೂ ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಹಾಯ್, ಹಲೋ, ನಮಸ್ತೆ. ಇಂದು ಇನ್ಫೋ ಅಡ್ಡಾದ ಸ್ಪೆಷಲ್ ಪಾಡ್ಕಾಸ್ಟ್ ವಿತ್ ರೇವಂತ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಅಲ್ಲ, ಅವನಿಗೆ ಆಮೇಲೆ ಹುಡುಕಿ ಕಟ್ ಮಾಡಕ್ ಸಿಕ್ಕಾಪಟ್ಟೆ ಆಗುತ್ತಲ್ಲ. ಹಾಯ್, ಹಲೋ, ನಮಸ್ತೆ. ಸರಿ, ಆಯ್ತು. ಸಾಕು. ನೆಕ್ಸ್ಟ್ ಇದ್ದಾನೆ ಇದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಅದು ಸರಿ, ಕೇಳ ನೆಕ್ಸ್ಟ್ ಎಂತ ಕೇಳಿ ಮಾರನೇ ಸಿನಿಮಾ ಬಗ್ಗೆ ನಿಮಗೆ ಅವಕಾಶ ಅದು ಫಸ್ಟ್ ಹೇಳ್ಬೇಕಿತ್ತು. ಈಗ ಯಾವ್ದು ಮೇನ್ ಸಿಗ್ತಾರ ಸಾಕು ಬಿಡು. ಮೇನ್ ಸಿಕ್ಕ ನನಗೆ ಸಾಕು. ಎಂತದೇ ಮತ್ತೆ ರೋಲಿಂಗ್ ಆಕ್ಷನ್.